ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕಳೆದ ರಾತ್ರಿಯ ಯೋಚನೆ ನಿಮ್ಮ ಬಗ್ಗೆ ಏನಿತ್ತು, ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದೀರಾ, ಡಿಸ್ಪ್ಲೇ ಮೇಲೆ ನಂಬರ್ ಕೂಡ ಬರ್ತಾ ಇದೆ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಕೂಡ ನೀವು ನಂಬರ್ನ ಏನು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನೀವು ಚೆಕ್ ಮಾಡ್ಬೋದು. ನನಗೆ ವಾಟ್ಸಪ್ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಹಾಗೆ ಈ ಒಂದು ನೆಕ್ಸ್ಟ್ ಸಂಡೇ ಜೂನ್ 8ನೇ ತಾರೀಕಿಗೆ ಲಾ ಆಫ್ ಅಟ್ರಾಕ್ಷನ್ ಬ್ಯಾಚಸ್ ನಡೀತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರಿ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಮ್ಯಾಮ್, ಬ್ಯಾಚಸ್ನ ಮಾಡಿ ಅಂತ ಹೇಳ್ಬಿಟ್ಟು. ಎಸ್, ನಿಮಗೋಸ್ಕರ ನಾನು ಈ ಒಂದು ಸಂಡೇ ಜೂನ್ 8ನೇ ತಾರೀಕಿಗೆ 5 PM ಇರುತ್ತೆ. ಡಿಸ್ಪ್ಲೇ ಮೇಲೆ ಬರ್ತಾ ಇದೆ, ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರ್ಬೋದು ಅಥವಾ ಯಾವ ಥರ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಇದೆ ಅದೆಲ್ಲ ಏನು ಅದೆಲ್ಲದೂ ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಅದ್ರ ಬಗ್ಗೆ. ಓಕೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ, ನಿಮ್ಮ ಲೈಫಲ್ಲಿ ನೀವು ನೀವು ಅಂದ್ಕೊಂಡಿರೋಂಥ ಲೈಫ್ ಇರ್ಬೋದು ಅಥವಾ ನೀವು ಅಂದ್ಕೊಂಡಿರೋಂಥ ಜೀವನನ ನೀವು ಲೀಡ್ ಮಾಡಬೇಕು ಆ್ಯಂಡ್ ಅಟ್ರ್ಯಾಕ್ಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನೀವು ಲಾ ಆಫ್ ಅಟ್ರಾಕ್ಷನ್ ಅಂದ ತಕ್ಷಣ ಏನು ಅನ್ನೋದನ್ನು ಫಸ್ಟ್ ತಿಳ್ಕೊಬೇಕಾಗತ್ತಲ್ವಾ. ಬೇಸಿಕ್ ನಿಮಗೇನು ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಅದೆಲ್ಲದನ್ನು ನೀವು ಈ ಒಂದು ಬ್ಯಾಚಲ್ಲಿ ಕಲ್ತ್ಕೊಳ್ತೀರಾ ಆ್ಯಂಡ್ ಕಲಿತೀರಾ ಕೂಡ. ಆ್ಯಂಡ್ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋಂಥ ಲೈಫಲ್ಲಿ ನೀವು ಲೀಡ್ ಮಾಡಲಿಕ್ಕೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಏನು ಹೇಳ್ಬೋದು, ನಿಮ್ಮ ಆಪರ್ಚುನಿಟಿಗಳು, ನಿಮ್ಮ ಲೈಫಲ್ಲಿ ಬರೋವಂಥ ಸಕ್ಸಸ್ ಆಪರ್ಚುನಿಟಿಗಳು ನಿಮಗೆ ಬರಮಾಡ್ಕೊಳ್ಲಿಕ್ಕೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಯೂಸ್ ಆಗುತ್ತೆ. ಓಕೆ, ಸೊ ತುಂಬ ಜನ ಕೇಳ್ತೀರ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಏನು, ಅದೇನು, ಹೇಗೆ ಅಂತೇಳಿ. ಎಸ್ ಡಿಯರ್, ನೋಡಿ, ನೀವು ಕ್ಲಾಸಸ್ಗೆ ಸೆಷನ್ಗೆ ಜಾಯ್ನ್ ಆಗಿ. ಎಸ್, ಐ ನೋ ನಿಮಗೊಂದು ಕುತೂಹಲ ಇರುತ್ತೆ, ಹಂಗಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ. ಡೆಫಿನೆಟ್ಲಿ ಆ ಕುತೂಹಲಕ್ಕೆ ನಿಮಗೆ ಈ ಸೆಷನಲ್ಲೇ ನಿಮಗೆ ಆನ್ಸರ್ಸ್ ಇರುತ್ತೆ. ಓಕೆ, ಯಾರೆಲ್ಲ ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ, ಬದಲಾಯಿಸ್ಕೊಂಡ್ಲೇಬೇಕು ಅಂತ ಅನ್ಕೊಂಡಿದ್ದೀರಾ, ಡೆಫಿನೆಟ್ಲಿ ನಿಮಗೆ ಈ ಒಂದು ದಾರಿ ನಿಮಗೆ ಏನು ಹೇಳ್ಬೋದು, ನೀವು ನಂಬಿರೋಂಥ ಗಾಡ್ ನಿಮಗೆ ಹೇಳ್ಕೊಡ್ತಿರೋಂಥದ್ದು ದಾರಿ ಅಂತ ಹೇಳಿ ತಿಳ್ಕೊಬೇಕಾಗತ್ತೆ. ಯಾಕಂದರೆ ತುಂಬ ಜನ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ. ಮ್ಯಾನಿಫೆಸ್ಟ್ ಅಂದರೆ ನಿಮಗೆ ಅನಿಸಿರುತ್ತೆ ಏನೋ ಒಂದು ಕಲಿಬೇಕು ಲೈಫಲ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಈ ಒಂದು ಸ್ಮಾಲ್ ಅಮೌಂಟಲ್ಲಿ ನೀವೇನು ಕಲಿತೀರಾ ಅಲ್ವಾ, ಡೆಫಿನೆಟ್ಲಿ ಅದು ನಿಮ್ಮ ಲೈಫ್ ಲಾಂಗ್ವರೆಗೆ ಬರುವಂಥದ್ದು. ಓಕೆ, ಸೊ ಹಾಗಾಗಿ ಎಲ್ಲರಿಗೂ ಯೂಸ್ಫುಲ್ ಆಗಲಿ ಅಂತಲೇ ನಾನು ಬ್ಯಾಚಸ್ನ ಮಾಡ್ತಿದ್ದೀನಿ ಈ ಒಂದು ಸ್ಮಾಲ್ ಅಮೌಂಟಲ್ಲಿ. ಓಕೆ, ಸೊ ಸ್ಮಾಲ್ ಎನರ್ಜಿ ಎಕ್ಸ್ಚೇಂಜ್, ನೀವು ಈ ಎನರ್ಜಿ ಎಕ್ಸ್ಚೇಂಜ್ ಏನು ಮಾಡ್ತೀರಾ, ಈ ಒಂದು ಅಮೌಂಟಲ್ಲಿ ನೀವು ಎಕ್ಸ್ಚೇಂಜ್ ಮಾಡ್ತೀರಾ ಏನು, ಅದಕ್ಕಿಂತ ಡಬಲ್ ನೀವು ಇದರಲ್ಲಿ ನಾಲೆಡ್ಜ್ನ ಪಡ್ಕೊಳ್ತೀರಾ ಫಾರ್ ಶೋರ್. ಓಕೆ, ಸೊ ನಿಮ್ಮ ಲೈಫನ್ನು ಕೂಡ 100% ನೀವು ಬದಲಾಯಿಸ್ಕೊಳ್ತೀರಾ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಲೇಬೇಕು ಅಂತ ಹೇಳಿ, ಸೊ ನೀವು ಇವಾಗ ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ಹೇಳಿದ್ರೆ 10 years ಆದ್ರೂ ನೀವು ಇದೇ ಸ್ಥಾನದಲ್ಲಿ ಇದೇ ಸ್ಥಿತಿಯಲ್ಲೇ ಇರ್ತೀರ. ಟೇಕ್ ಆ್ಯಕ್ಷನ್ ತೊಗೊಳ್ಳಿ, ಮುಂದೆ ಹೊರೀರಿ, ಲೈಫಲ್ಲಿ ಕಲೀರಿ, ಇನ್ನು ನೀವು ಲೈಫಲ್ಲಿ ಗ್ರೋತ್ ಪಡಿತಾ ಹೋಗ್ತೀರಾ. ಸೊ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ನಿಮಗೆ ಫಸ್ಟ್ ಹೆಜ್ಜೆ ಆಗ್ಬೋದು ನಿಮ್ಮ ಲೈಫಿಗೆ. ಮೊದಲನೇ ಹೆಜ್ಜೆನೇ ಈ ಒಂದು ಲಾ ಆಫ್ ಅಟ್ರಾಕ್ಷನಿಂದ ಇರ್ಬೋದು. ಓಕೆ, ಸೊ ಈ ಚಾನ್ಸನ್ನ ಮಿಸ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಬ್ಯಾಚಸ್ನು ನಾನು ಮಾಡ್ತೀನಿ, ಬಟ್ ಇದೇ ಅಮೌಂಟಲ್ಲಿ ಮಾಡ್ತೀನಾ, ಐ ಡಿಂಟ್ ನೋ. ಓಕೆ, ಸೊ ಹಾಗಾಗಿ ಈಗಿರೋಂಥ ಬ್ಯಾಚಸ್ಗೆ ಯಾರೆಲ್ಲ ಜಾಯ್ನ್ ಆಗಬೇಕಂತಿದ್ದೀರಾ ಬೇಗ ಜಾಯ್ನ್ ಆಗಿ. ಲಿಮಿಟೆಡ್ ಸೀಟ್ ಇರುತ್ತೆ ಆ್ಯಂಡ್ ಜೂನ್ 8ನೇ ತಾರೀಕು ನಡೆಯುತ್ತೆ. 5 PM ಸ್ಟಾರ್ಟ್ ಆಗೋದು. 5 PM ತುಂಬ ಜನ ಕೇಳ್ತೀರಾ ಯಾವಾಗ ಮುಗಿಯುತ್ತೆ ಸೆಷನ್ ಅಂತ ಹೇಳಿ. ಕ್ಲಾಸಲ್ಲಿ ನೀವು ಜಾಯ್ನ್ ಆಗಿದ್ರೆ, ಈ ಸೆಷನ್ ನೀವು ಜಾಯ್ನ್ ಆಗಿದ್ದೀರಾ ಅಂತ ಹೇಳಿದ್ರೆ ಕಂಪ್ಲೀಟ್ ನೀವು ಎಲ್ಲದನ್ನು ತಿಳ್ಕೊಬೇಕು ಆ್ಯಂಡ್ ನಿಮಗೆಲ್ಲದನ್ನು ನಾನು ಹೇಳಬೇಕು. ಸೊ ಟೈಮಿಂಗ್ಸ್ ನಾನು ಲಾಸ್ಟ್ ಮುಗಿಯೋ ಟೈಮಿಂಗ್ಸ್ ಯಾವಾಗ ಅಂತ ನಾನು ನಿಮಗೆ ಹೇಳಲಿಕ್ಕಾಗಲ್ಲ. ಸ್ಟಾರ್ಟ್ ಆಗೋ ಟೈಮಿಂಗ್ಸ್ ಮಾತ್ರ ನಿಮಗೆ ಹೇಳಲಿಕ್ಕಾಗತ್ತೆ. ಓಕೆ, ಸೊ ಯಾರೆಲ್ಲ ಇದ್ದೀರಾ ಕಲಿಬೇಕಂತ ಇದ್ದೀರಾ, ಬಿ ರೆಡಿ ಆ್ಯಂಡ್ ಆ್ಯಕ್ಷನ್ ತೊಗೊಳ್ಳಿ, ರೆಡಿಯಾಗಿ ಜಾಯಿನ್ ಆಗಿ ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಳಿ. 100% ಶೋರ್ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ನಿಮ್ಮ ಲೈಫಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಓಕೆ, ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನೀವು ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತೀರಾ ಆ ವ್ಯಕ್ತಿಯ ಫೇಸ್ನ ನೆನ್ಪು ಮಾಡ್ಕೊಳ್ಳಿ ಅಥವಾ ಫೋಟೋನ ನೋಡಿ ಅವ್ರ ಹೆಸರನ್ನ 3 ಬಾರಿ ಹೇಳಿ. ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ. ಓಕೆ, ಓಕೆ, ಎನರ್ಜಿ ತುಂಬ ಲೋ ಇದೆ ಅಂತಿಲ್ಲಿ ಕಾಣಿಸ್ತಾ ಇದೆ. ತುಂಬ ಎನರ್ಜಿ ಲೋ ಇದೆ. ಓಕೆ, ತುಂಬ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಯೋಚನೆ ಬರ್ತಾ ಇದೆ. ನೋಡಿ, ಫ್ಲೇಮೇ ಆಗ್ತಾ ಇಲ್ಲ ಅಲ್ಲಿ, ಅಬ್ಸರ್ವ್ ಮಾಡಿ.
ತುಂಬ ನೆಗೆಟಿವ್ ಎನರ್ಜಿಲಿ ನೀವು ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಕೂಡ ತುಂಬ ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದಾರೆ. ಎನರ್ಜಿ ತುಂಬಾ ಲೋ ಇದೆ. ಓಕೆ, ಇಲ್ಲಿ ಆನ್ ಆ್ಯಂಡ್ ಆಫ್ ನಡೀತಾ ಇರ್ಬೋದು ನಿಮ್ಮ ರಿಲೇಶನ್ಶಿಪ್ಪಲ್ಲಿ. ಬಟ್ ಇಲ್ಲಿ ನಾನು ನೋಡಿದಾಗ ಫಸ್ಟ್ ನೆಗೆಟಿವ್ ಎನರ್ಜಿ ಇರ್ಬೋದು, ಅಥವಾ ತುಂಬ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರುವಂಥದ್ದು, ಅಥವಾ ಓಕೆ ಎಸ್, ಓವರ್ ಥಿಂಕಿಂಗ್ ಮಾಡ್ತಿರೋವಂಥದ್ದು. ಎಸ್, ನೆಗೆಟಿವ್ ಎನರ್ಜಿ ತುಂಬಾನೇ ಇದೆ ಇಲ್ಲಿ. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ಬೋದು, ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಇಂದ ನಿಮ್ಮಿಬ್ಬರ ಮಧ್ಯ ಎಲ್ಲೋ ಒಂದು ಕಡೆ ಸಪ್ರೇಷನ್ ಆಗಿದೆ. ಸೊ ಇವಾಗ ನಿಮ್ಮ ಪರ್ಸನ್ ಅವರ ಕಳೆದ ರಾತ್ರಿ ಯೋಚನೆ ಏನಿದೆ ಅನ್ನೋದನ್ನ ಚೆಕ್ ಮಾಡೋಣ. ಎಸ್, ಓಕೆ, ತುಂಬಾನೇ ಪಶ್ಚಾತ್ತಾಪ ಆಗ್ತಿದೆ ಅವರಿಗೆ. ಅವ್ರು ತಗೊಂಡಿರೋಂಥ ನಿರ್ಧಾರದಿಂದ ಆಗಿರ್ಬೋದು, ಅಥವಾ ಅವರ ಒಂದು ವರ್ತನೆಯಿಂದ ಆಗಿರ್ಬೋದು. ಓಕೆ, ಎಲ್ಲ ಒಂದು ಕಡೆ ಅವರಿಗೆ ಪಶ್ಚಾತ್ತಾಪ ಅನ್ನಿಸ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅವರು. ನಿಮ್ಮ ಓಲ್ಡ್ ಫೋಟೋ ಅಥವಾ ಓಲ್ಡ್ ಮೆಮೊರೀಸ್ ಏನಿದೆ ಅದನ್ನ ಯೋಚನೆ ಮಾಡ್ಕೊಳ್ತಾ ಸರಿಯಾಗಿ ನಿದ್ದೆ ಕೂಡ ಮಾಡ್ತಾ ಇಲ್ಲ. ನೆನಪು ತುಂಬಾನೇ ಕಾಡ್ತಾ ಇದೆ ಅವರಿಗೆ. ಓಕೆ, ಕಳೆದ ರಾತ್ರಿ ಅವರು ಏನು ಯೋಚನೆ ಮಾಡಿ, ಇಲ್ಲಿ ಲಾಸ್ಟ್ ಟೈಮ್ ನೀವೇನು ಫೈಟಿಂಗ್ ಮಾಡ್ಕೊಂಡಿದ್ದೀರಾ, ಅಥವಾ ಇವ್ರ ಜೊತೆ ಏನು ಮಾತುಕತೆ ಮಾಡ್ತೀರಾ, ಅದು ಅವರು ತುಂಬಾನೇ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಮತ್ತೆ ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಎಲ್ಲೊಂದು ಕಡೆ ಡಿಪ್ರೆಷನ್ ಅನ್ನುವಂಥದ್ದು ಇಲ್ಲಿ ನನಗೆ ಇಲ್ಲಿ ಚಾನಲೈಸ್ ಆಗ್ತಿದೆ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ತುಂಬಾನೇ ಡಿಪ್ರೆಷನ್ ಆಗಿರುವಂಥದ್ದು. ಯಾವ ಕೆಲಸ ಮಾಡ್ಲಿಕ್ಕೂ ಕೂಡ ಇಲ್ಲಿ ಏನು ಹೇಳ್ಬೋದು, ಇಂಟ್ರೆಸ್ಟ್ ಇಲ್ಲ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಏನು ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಅವ್ರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ನಾಟ್ ಓನ್ಲಿ ರಾತ್ರಿ ಮಾತ್ರ ಅಂತಲ್ಲ, ಅಥವಾ ಕಳೆದ ದಿನದಲ್ಲಿ ಅಥವಾ ಕಳೆದ ರಾತ್ರಿ ಅಂತಲ್ಲ, ಇಲ್ಲಿ ಫುಲ್ 24/7 ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ಕೊಂತ ಅವ್ರ ಲೈಫಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ರೀಡಿಂಗ್ನ ಯಾರೆಲ್ಲ ಮ್ಯಾರಿಡ್ ಪೀಪಲ್ ನೋಡ್ತಾ ಇದ್ದೀರಾ, ಮದುವೆ ಆಗಿದ್ದವರು ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಾ, ಇಲ್ಲಿ ಮಕ್ಕಳಿಗೋಸ್ಕರ ನಿಮ್ಮ ಮಗು ಏನು ಮಕ್ಕಳಿದ್ದಾರೆ, ಆ ಮಕ್ಕಳಿಗೋಸ್ಕರ ಎಲ್ಲ ಒಂದು ಕಡೆ ನಿರ್ಧಾರನ ಚೇಂಜ್ ಮಾಡ್ತಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅವರು ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು, ಆ ಮಗುವಿಗೋಸ್ಕರ ಆದರೂ ನಿಮ್ಮ ಲೈಫಿಗೆ ರಿಟರ್ನ್ ಬರಬೇಕು ಅಂತ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಅವರಿಗಿಲ್ಲಿ ಓಕೆ, ಲೈಫ್ ಅನ್ನೋದು ತುಂಬ ಕಷ್ಟ ಅಂತ ಅಂದರೆ ಜೀವನ ತುಂಬ ಕಷ್ಟ ಆಗ್ಬಿಟ್ಟಿದೆ, ಅಥವಾ ಮುಂದೆ ಹೇಗೆ ಮುಂದಾಲೋಚನೆ, ಮುಂದಿನ ಬಗ್ಗೆ ಅವ್ರು ತುಂಬ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಮುಂದೆ ಹೇಗಪ್ಪ, ಮುಂದೆ ಏನು, ಮುಂದೆ ಯಾವ ಥರ ಜೀವನ ಮಾಡೋದು, ಆ ಥರ ಇಲ್ಲಿ ಅವರು ಯೋಚನೆ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಕೆಲವರು ಪರ್ಸನ್ ತುಂಬ ಸ್ಟ್ರಾಂಗ್ ಇದ್ದಾರೆ ಇಲ್ಲಿ. ಓಕೆ, ಎಸ್, ಆ ಸ್ಟ್ರಾಂಗ್ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಡೋಂಟ್ ಕೇರ್, ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ ಅವರು. ಲೈಫ್ ಬಂದಾಗೆ ನಾನು ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ಇನ್ನೊಂದು ಕಡೆ ಕಣ್ಣು ದೃಷ್ಟಿ ಅಥವಾ ಏನು ದೃಷ್ಟಿ ಆಗಿರುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಅವರಿಗೆ ಪಶ್ಚಾತ್ತಾಪ ಅನ್ನೋದು ತುಂಬ ಕಾಡ್ತಾ ಇದೆ. ಇನ್ನೊಂದು ಕಡೆ ನಿಮಗೆ ಬೇಕು ಅಂತ ಮೋಸ ಮಾಡಿದೆ, ಅಥವಾ ಹರ್ಟ್ ಮಾಡಿದೆ, ಅಥವಾ ಚೀಟ್ ಮಾಡಿದೆ ಅನ್ನುವಂಥದ್ದು. ಓಕೆ, ಓಕೆ, ಎಸ್, ಎಸ್, ಓಕೆ. ಇಲ್ಲಿ ನೀವು ಕೊಟ್ಟಿರೋಂಥ ಗಿಫ್ಟ್ ಆಗಿರ್ಬೋದು, ಅಥವಾ ಅವರಿಂದ ನೀವು ಏನು ತಗೊಂಡಿದ್ದೀರ ಗಿಫ್ಟು, ಸಮಥಿಂಗ್ ಇಲ್ಲಿ ಗಿಫ್ಟ್ ಎಕ್ಸ್ಚೇಂಜ್ ಏನಾಗಿದೆ, ಆ ಗಿಫ್ಟನ್ನು ನೋಡಿದಾಗೆಲ್ಲ ನಿಮಗೆ ಆ ನೆನಪು ಅವ್ರ ನೆನಪಾಗೋದು, ಅಥವಾ ಅವ್ರಿಗೆ ಇಲ್ಲಿ ಆ ಗಿಫ್ಟನ್ನು ನೋಡಿದಾಗ, ಅಥವಾ ನೀವು ಇದ್ದಂಥ ಸ್ಥಳಗಳಾಗಿರ್ಬೋದು, ಆ್ಯಂಡ್ ನೀವಿದ್ದಂಥ ಪ್ಲೇಸಸ್ ಏನಿತ್ತು, ನೀವು ಮಾತಾಡಿದಂಥ ಜಾಗಗಳು, ನೀವು ಮೀಟ್ ಮಾಡಿದಂಥ ಜಾಗಗಳು, ಅದೆಲ್ಲದೂ ಅವರಿಗೆ ನೆನಪು ಕಾಡ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅದೆಲ್ಲದನ್ನು ಅವರು ಲಾಸ್ಟ್ ನೈಟ್ ನೆನಪು ಮಾಡ್ಕೊಂಡಿದ್ದಾರೆ.
ಓಕೆ. ಸೊ ಕೊರಗ್ತಾ ಇರೋವಂಥದ್ದು, ತುಂಬಾ ಕೊರಗ್ತಾ ಇರೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಅವ್ರಿಗೆ ಯಾರ ಹತ್ರ ಹೇಳ್ಕೊಳ್ಲಿಕ್ಕೆ ಆಗ್ತಿಲ್ಲ, ಪ್ರಾಬ್ಲಮ್ ಈ ಥರ ಆಗಿದೆ ಅಂತ ಹೇಳ್ಕೊಳ್ಲಿಕ್ಕೂ ಆಗ್ತಿಲ್ಲ, ಅವ್ರಿಗೆ ಅನ್ಭವಿಸ್ಲಿಕ್ಕೂ ಆಗ್ತಿಲ್ಲ ಆ ಥರ ಸಿಚುವೇಶನ್. ಅವ್ರಿಗಿಲ್ಲಿ ಅವ್ರಿಗೆ ಅನ್ನಿಸ್ತಾ ಇದೆ ನೀನು ಇರಬೇಕಿತ್ತು, ಈ ಟೈಮಲ್ಲಿ ನೀನು ಇರಬೇಕಿತ್ತು ಅನ್ನುವಂಥದ್ದು ಅವ್ರಿಗಿಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ದಟ್ ಮೀನ್ಸ್ ಈ ಕ್ಷಣ ಅವ್ರು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ಈ ಕ್ಷಣ ಅವರು ನಿಮ್ಮನ್ನು ಏನು ಹೇಳ್ಬೋದು, ನೀನು ಇರಬೇಕಿತ್ತು ಈ ಟೈಮಲ್ಲಿ, ನನಗೆ ನಿನ್ನ ಸಪೋರ್ಟ್ ಅಥವಾ ನಿನ್ನ ಒಂದು ಪ್ರೆಸೆನ್ಸ್ ನನಗೆ ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಸೊ ದೆನ್ ಅವ್ರಿಗೆ ರಿಯಲೈಸ್ ಆಗಿದೆ ನೀವು ಏನು, ನಿಮ್ಮ ಪ್ರೀತಿ ಅಂದರೆ ಏನು, ನೀವು ಅವ್ರ ಜೊತೆಗೆ ಯಾವ ಥರ ಬಿಹೇವ್ ಮಾಡ್ತಿದ್ರಿ, ನಿಮ್ಮ ಕೇರಿಂಗ್ ಅಂದರೆ ಏನು. ದೆನ್ ಈಗ ಅವ್ರಿಗೆ ರಿಯಲೈಸ್ ಆಗ್ತಿದೆ. ಬಟ್ ರಿಯಲೈಸ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಇದು ಚಾನ್ಸ್ ಇಲ್ಲ ಸರಿಯಾಗೋದು ಅನ್ನೋದು ಕೂಡ ಅವ್ರ ಮೈಂಡಲ್ಲಿ ಬರ್ತಾ ಇದೆ. ಓಕೆ, ಎಸ್, ರಿಲೇಶನ್ಶಿಪ್ ಅಂತ ಹೇಳಿದಾಗ ಇಲ್ಲಿ ಕಾರ್ಮಿಕ್ ಸರ್ಕಲ್ನ ಎಂಡ್ ಮಾಡಿದ್ದೀರಾ ಅಂತ ಇಲ್ಲಿ ಚಾನಲೈಸ್ ಆಗ್ತಿದೆ. ಕೆಲವೊಬ್ರು ಆ ಒಂದು ರಿಲೇಶನ್ಶಿಪ್ಪಿಂದ ಮೂವ್ ಆನ್ ಆಗಿ ಅವರಿಲ್ಲಿ ಕಂಪ್ಲೀಟ್ ನಿಮ್ಮ ಬಗ್ಗೆ ಅವ್ರು ಯೋಚನೆನೇ ಮಾಡ್ತಾ ಇಲ್ಲ ಅವರು. ಓಕೆ, ಯಾಕೆ ಹೇಳಿದ್ರೆ ಅವರು ಕಂಪ್ಲೀಟ್ ಆಗಿ ಈ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ಹೇಳಿ ಅವರಿಗೂ ಕೂಡ ರಿಯಲೈಸ್ ಆಗಿ ಈ ಒಂದು ಕಾರ್ಮಿಕ್ ರಿಲೇಶನ್ಶಿಪ್ಪಿಂದ ಹೊರಗೆ ಬಂದಿದ್ದಾರೆ. ಸೊ ಅವ್ರಿಗೆ ಇಲ್ಲಿ ಅವ್ರಿಗೊಂಥರ ಫ್ರೀಡಮ್, ಲೈಫಲ್ಲಿ ಫ್ರೀಡಮ್ ಸಿಕ್ಕಿದೆ. ಆ್ಯಂಡ್ ಲೈಫ್ ಎಕ್ಸ್ಪ್ಲೋರ್, ಮುಂದೆ ಏನು ಆರಾಮಾಗಿ ಲೈಫ್ನ ಲೀಡ್ ಮಾಡಬೇಕು, ಫ್ರೀಡಮ್ ಲೈಫ್ನ ಲೀಡ್ ಮಾಡಬೇಕು ಅನ್ನೋಂಥದ್ದು, ಹ್ಯಾಪಿ ಲೈಫ್ನ ಲೀಡ್ ಮಾಡಬೇಕು ಆ ಥರ ಅವ್ರಲ್ಲಿ ಯೋಚನೆ ಮಾಡ್ತಿದ್ದಾರೆ. ಅವ್ರ ಲೈಫಲ್ಲಿ ಏನೆಲ್ಲ ನಡೆದಿದೆ ಅಲ್ವಾ, ಈಗ ನಿಮ್ಮ ಲೈಫಲ್ಲಿ ಇರ್ಬೋದು ಅಥವಾ ನಿಮ್ಮ ಪರ್ಸನಲ್ ಲೈಫಲ್ಲಿ ಇರ್ಬೋದು, ಏನೆಲ್ಲ ನೆಗೆಟಿವ್ ನಡೆದಿದೆ ಅದೆಲ್ಲ ಒಂದು ನಡೆದಿರೋಕ್ಕೆ ಒಂದು ಕಾರಣ ಇದೆ, ಒಂದು ರೀಸನ್ ಇದೆ ಅಂತ ಹೇಳ್ಕೊಂಡು ಅವರು ಫಾರ್ವರ್ಡ್ ಮುಂದೆ ಹೋಗ್ತಾ ಇದ್ದಾರೆ. ಏನೋ ಒಂದು ರೀಸನಿಂದ ಆಗಿದೆ, ಲೈಫಲ್ಲಿ ಇದೆಲ್ಲ ಆಗಬೇಕಿತ್ತು, ಆಗಿದೆ, ಆ ಥರ ಅಂತ ಯೋಚನೆ ಮಾಡ್ಕೊಂಡು ಅವರು ಮುಂದುವರಿತಾ ಇದ್ದಾರೆ ಲೈಫಲ್ಲಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅವರೊಂದು ಕಳೆದ ರಾತ್ರಿ ಯೋಚನೆ ಇಲ್ಲಿ ಇಲ್ಲಿ ಆಲ್ರೆಡಿ ಒಂದು ಚಾನಲೈಸ್ ಆಯ್ತು ಮೆಸೇಜ್ ನನಗೆ, ಸ್ಟ್ರಾಂಗ್ ಅನ್ನೋವಂಥದ್ದು. ಓಕೆ, ಸೊ ಐ ಆಮ್ ಸ್ಟ್ರಾಂಗ್ ಅಂತ ಹೇಳಿ ಅವರು ಆಗಿದ್ದೆಲ್ಲ ಆಯಿತು, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಕೊಂಡು ಅವರು ಮುಂದುವರಿತಾ ಇದ್ದಾರೆ ಲೈಫಲ್ಲಿ, ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಲೆಟರ್ಗಳು ಬಂದ್ಬಿಟ್ಟು ಎಸ್, ಎಮ್, ಎನ್, ಪಿ, ಬಿ, ಸಿ, ಡಿ, ಓಕೆ, ಐ, ಆರ್, ಕೆ, ಎ, ವಿ, ಜೆ, ಜಿ, ಕೆ, ಎಲ್, ಎಫ್, ಎಕ್ಸ್. ಓಕೆ, ಇಲ್ಲಿ ಎಕ್ಸ್ ಪರ್ಸನ್ ಬಗ್ಗೆ ನೀವು ಈ ರೀಡಿಂಗ್ನ ನೋಡ್ತಿರ್ಬೋದು. ಓಕೆ, ಎಕ್ಸ್ ಲವರ್ ಇರ್ಬೋದು, ಎಕ್ಸ್ ಹಸ್ಬೆಂಡ್ ಇರ್ಬೋದು, ಎಕ್ಸ್ ವೈಫ್ ಇರ್ಬೋದು. ಓಕೆ, ಎಸ್, ಅವರ ಕಳೆದ ರಾತ್ರಿ ಯೋಚನೆ ನೋಡಿದಾಗ ಓಕೆ, ಎಸ್, ಅವರು ಕೂಡ ನಿಮಗೆ ಅವರು ಧೈರ್ಯ ಹೇಳ್ತಾ ಇದ್ದಾರೆ. ಅಂದರೆ ಧೈರ್ಯ ಹೇಳೋದು ಅಂದರೆ ಈ ರಿಲೇಶನ್ಶಿಪ್ಪಲ್ಲಿ ಏನು ಮಾಡ್ಲಿಕ್ಕಾಗಲ್ಲ, ನೀನು ಸ್ವಲ್ಪ ಅರ್ಥ ಮಾಡ್ಕೊ, ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡು ಅನ್ನೋವಂಥದ್ದು ಅವ್ರ ಮನಸ್ಸಿಂದ ಅವರು ಯೋಚನೆ ಮಾಡ್ತಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನಾನು ಹೇಗೆ ಮೂವ್ ಆನ್ ಆಗಿದ್ದೀನಿ, ನೀನು ಕೂಡ ಮೂವ್ ಆನ್ ಆಗು ಅನ್ನೋ ಥರ. ಇದು ನಡೆಯಲ್ಲ, ಮುಂದೆ ಹೇಗೂ ಇದನ್ನು ಮುಂದುವರಿಸ್ಲಿಕ್ಕೆ ಆಗಲ್ಲ, ಇದನ್ನು ಸ್ಟಾಪ್, ಇಲ್ಲಿಗೆ ಎಂಡ್, ಆ್ಯಂಡ್ ದಿ ಎಂಡ್ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಆ ಥರ ಅವ್ರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಏನು ಮಾಡಿದ್ರು ಇದನ್ನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಸಿಚುವೇಶನ್ ಇರೋದೇ ಈ ಥರ, ಇದನ್ನು ನಾನು ಏನು ಸ್ವೀಕರಿಸಬೇಕು, ನೀನು ಸ್ವೀಕರಿಸು ಅನ್ನೋವಂಥದ್ದು ಇಲ್ಲಿ ಆ ಥರ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ನಿಮ್ಮ ನಂಬರ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಲಾಸ್ಟ್ ಡಿಜಿಟ್ ನಂಬರ್ ಇರ್ಬೋದು, 5455, ಲಾಸ್ಟ್ ನಂಬರ್ 5 ಆರ್ 0, ಲಾಸ್ಟ್ ನಂಬರ್ 772, 7447, 26 33311. ಓಕೆ, 880 1331. ಓಕೆ, ಎಸ್, ರಾಶಿಗಳು ಬಂದು ಇಲ್ಲಿ ಮೇಷರಾಶಿ, ವೃಶ್ಚಿಕ, ಧನಸ್ಸು, ತುಲಾ, ಆ್ಯಂಡ್ ಕನ್ಯಾ ರಾಶಿ, ವೃಷಭ ರಾಶಿ. ಎಸ್, ಓಕೆ, ಇದಕ್ಕೆ ಟ್ಯಾರೋಯಿಂದ ಏನು ಬರ್ತೀವಿ ಚೆಕ್ ಮಾಡೋಣ.
ಎಸ್ ಪೇಜ್ ಆಫ್ ಪೆಂಟಿಕಲ್ ಬರ್ತಾ ಇದೆ. ಅವರು ಫಾರ್ವರ್ಡ್ ಮುಂದಿನ ಜೀವನದ ಬಗ್ಗೆ ಅವರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ದ ಹೆರೋಫೆಂಟ್ ಆ್ಯಂಡ್ 6 ಆಫ್ ವ್ಯಾಂಡ್ಸ್ ಬರ್ತಿದೆ ನೋಡಿ ಇಲ್ಲಿ. ವೀಲ್ ಆಫ್ ಫಾರ್ಚೂನ್ ಅವರ ಮುಂದಿನ ಜೀವನ, ಮುಂದಿನ ಒಂದು ನ್ಯೂ ಬಿಗಿನಿಂಗ್, ಅವ್ರ ಹೊಸ ಜೀವನದ ಬಗ್ಗೆ ಅವ್ರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡೋದ್ಕಿಂತ ಇಲ್ಲಿ ಕಳೆದ ರಾತ್ರಿ ಅವರ ಯೋಚನೆ ಯಾವ ಥರ ಇದೆ ಅಂತ ಹೇಳಿದ್ರೆ, ಆಗಿದೆಲ್ಲ ಆಗೋಯ್ತು ಲೈಫಲ್ಲಿ, ಅದೆಲ್ಲ ಮುಗ್ದೋದ ಕತೆ, ಅದನ್ನಿನ್ನು ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ, ಅದರಿಂದ ಏನೂ ಯೂಸ್ ಇಲ್ಲ. ಸೊ ಲೈಫನ್ನು ನಾನು ಮುಂದಿನ ಜೀವನ ಹೇಗಿದೆ, ಮುಂದೆ ಜೀವನ ಯಾವ ಥರ ಲೀಡ್ ಮಾಡಬೇಕು, ಮುಂದೆ ಜೀವನ ಹೇಗೆ ಅನ್ನೋದ್ರ ಬಗ್ಗೆ ಅವ್ರು ಅದ್ರ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಇಲ್ಲಿ ಯೋಚನೆ ಕೂಡ ಅದೇ ಥರ ಇರೋವಂಥದ್ದು. ಇಲ್ಲಿ ನೋಡಿ ಕಂಟ್ರೋಲ್ ಎನರ್ಜಿ, ಕೆಲವೊಬ್ರಿಗೆ ಇಲ್ಲಿ ನಿಮ್ಮ ಪರ್ಸನ್ನ ಕಂಟ್ರೋಲ್ ಮಾಡ್ತಿರ್ಬೋದು, ಯಾರೋ ಒಬ್ರು ಪರ್ಸನ್ ನಿಮ್ಮ ಪರ್ಸನ್ನ ಕಂಟ್ರೋಲ್ ಮಾಡ್ತಿದ್ದಾರೆ. ಬಟ್ ಅವರ ಒಂದು ಮನಸ್ಸಿಂದ ಅವ್ರಿಗೆ ಕಂಟ್ರೋಲ್ ಆಗಿರ್ಬೋದು, ಬಟ್ ಬೇರೆಯವರ ಕೈಯ ವಶದಲ್ಲಿ ಇರ್ಬೋದು. ಬಟ್ ಅವ್ರ ಮನಸ್ಸಿಂದ ಯೋಚನೆ ಮಾಡ್ತಿರುವಂಥದ್ದು ಜಸ್ಟ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿರುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ದ ಸನ್ ಕಾರ್ಡ್ ಬರ್ತಿರೋದ್ರಿಂದ ಅವ್ರು ಇಲ್ಲಿ ನ್ಯೂ ಬಿಗಿನಿಂಗ್ ಇರ್ಬೋದು ಅಥವಾ ಹೊಸ ಜೀವನದ ಬಗ್ಗೆ ಅವ್ರಿಲ್ಲಿ ಪ್ರಾರಂಭ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇವನ್ ಇಲ್ಲಿ ಕೆಲವೊಬ್ರಿಗೆ ನ್ಯೂ ಬಿಗಿನಿಂಗ್ ಕೂಡ ಆಗಬಹುದು ಅನ್ನೋದು ಚಾನಲೈಸ್ ಆಗ್ತಿದೆ, ಕೆಲವೊಬ್ಬರಿಗೆ ಮಾತ್ರ. ಕೆಲವೊಬ್ಬರಿಗೆ ಅಂತ ಹೇಳಿದ್ರೆ ಫ್ಯೂ ಪೀಪಲ್ ಅಂತಾನೆ ಕಾಣಿಸ್ತಿದೆ ಇಲ್ಲಿ, ತುಂಬಾ ಕೆಲವು ಪೀಪಲಿಗೆ. ಓಕೆ, ಈ ಒಂದು ಪ್ರೀತಿಯಲ್ಲಿ ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಇನ್ ಫ್ಯೂಚರಲ್ಲಿ ಏನು ಹೇಳ್ಬೋದು, ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ರೀಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಚಾನಲೈಸ್ ಆಗ್ತಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.